My dear viewers of this channel and my friends and dear students, now I will explaining the full form of some words. This is part 3. This is number 1 is India. How we can explain or in the full form the meaning comes in which type like that. The number 1 is India, independent, numerous, debonair, ideal, achievement. So achievement is, the maximum our efforts made. That is in Kannada, our guri, destination. So numerous means aneka. Debonair means ಗೆಲುವಿನ ಹರ್ಷದಾಯಕ. So independent, numerous, debonair, ideal, achievement. That means the India is an independent nation, numerous and debonair and ideal achievement. Ideal means to be shown modern type. It is Adarsha. Number 2, nation, national, ambitious, talent, illumin, obedient, noble. This means noble means ನಮ್ಮ ಉತ್ತಮವಾದಂಥ ಧ್ಯೇಯ. ಸೊ ರಾಷ್ಟ್ರೀಯ ಮಹತ್ವಾಕಾಂಕ್ಷೆಯ ಚತುರತೆ ಜಾಣ್ಮೆಯನ್ನು ಪ್ರಕಾಶಮಾನವಾಗಿ ನಾವು ಒಬೇಡಿಯಂಟ್ ನೋಬಲ್ ಇದರ ಮೀನಿಂಗ್ ಅಂದರೆ ಮಹತ್ವಾಕಾಂಕ್ಷೆಯುಳ್ಳ ದೇಶದ ಚತುರತೆಯ ಜಾಣ್ಮೆಯನ್ನು ಪ್ರಕಾಶಿಸುತ್ತಿರುವಂತಹ ನಮ್ಮ ಭಾರತ ದೇಶ ಎಂಬ ಅರ್ಥದಲ್ಲಿ ಇದನ್ನು ಕೊಡಲಾಗಿದೆ. ನೆಕ್ಸ್ಟ್ ಒಬೇಡಿಯಂಟ್ ಅಂದರೆ ವಿಧೇಯ. ಒಬೇಡಿಯಂಟ್ ಮೀನ್ಸ್ ವಿಧೇಯ. ನಾವು ವಿಧೇಯವಾಗಿ ನಮ್ಮ ಮಹತ್ವಾಕಾಂಕ್ಷೆಯನ್ನು ಪೂರೈಸಬೇಕು. ನಂಬರ್ 3 ಸಿಟಿಜನ್, ನಾಗರಿಕರು. ಕ್ಯಾಂಡಿಸೆಂಟ್, ಇಂಪಾರ್ಷಲ್, ಟ್ಯಾಲೆಂಟೆಡ್, ಇmpassive, zeal, encourage, needful. Here condescent means just like the illumination, ಪ್ರಕಾಶಿಸುವ ಮತ್ತು ಶಾಂತಚಿತ್ತ. zeal means ಉತ್ಸಾಹ. ಉತ್ಸಾಹದಲ್ಲಿ ನಾವು ಈ ಪ್ರಕಾಶಿಸಿರುವಂತಹ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಅಂದರೆ ದೇಶಪ್ರೇಮ, ಉತ್ಸಾಹ, ಶಾಂತಚಿತ್ತವಾಗಿ ನಾವು ಪ್ರಕಾಶಮಾನವಾಗಿ ಇರಬೇಕು. ಎಷ್ಟು ಬೇಕೋ ಅಷ್ಟು ನೀಡ್ಫುಲ್ ಅಂತ ಇದೆ. ನಂಬರ್ 4 ರೈಟ್ಸ್ ರೆಸೊಲ್ಯೂಟ್, ಇನ್ಕ್ಲೂಡ್, ಗ್ಯಾಲೆಂಟ್, ಹೆಬೈಲ್, ಥಿಂಕಿಂಗ್ ಶಾರ್ಪ್. ದಿ ಮೀನಿಂಗ್ ಈಸ್ given in the bottom of this page. The resolute means ದೃಢ ನಿಶ್ಚಯ. gallant means ಧೈರ್ಯದ. and gallant means ಉತ್ಸಾಹದಂತೂ ಬರ್ತದೆ. gallant ಅಂತ gallant ಉತ್ಸಾಹದ ಅಥವಾ
ಧೈರ್ಯದ ಎಂಬ ಶಬ್ದವು ಸರಿಯಾಗಿದೆ. ಉತ್ತಮ ಧ್ಯೇಯದ ನಾಗರಿಕರಿಂದ ತುಂಬಿರಬೇಕು. ಅಂದರೆ ಅವರು ಸಭ್ಯರಾಗಿ ದೇಶಕ್ಕೋಸ್ಕರ ತನ್ನ ಸೇವೆಯನ್ನು ಮಾಡುವಂಥವರು ಬೇಕು. ಆ ಚತುರತೆ ಬೇಕು, ಟ್ಯಾಲೆಂಟ್ ಅಂದರೆ ಜಾಣ್ಮೆ ಬೇಕು. ಸೊ ಫಿಫ್ತ್ ಒನ್, ಜುಡಿಷಿಯಲ್ unaffected task, impartial, conclude, efficient. ನ್ಯಾಯಯುತವಾಗಿ, ಜುಡಿಷಿಯಲ್ ಮೀನ್ಸ್ ನ್ಯಾಯ, ಅನ್ಎಫೆಕ್ಟೆಡ್ ತೊಂದರೆ ಆಗದಂತೆ, ಟಾಸ್ಕ್. ಸೊ ಟಾಸ್ಕ್ ಮೀನ್ಸ್ ನಾವು ವಿಧಿಸಿದ ಕರ್ತವ್ಯ. ನಾವು ಯಾವುದಾದ್ರೊಂದು ನಾವು ಕೆಲಸವನ್ನು ಮಾಡೋದಕ್ಕೆ ಮೊದಲು ನಮಗೆ ಇಂತಹ ಕೆಲಸವನ್ನು ನಾವು ಮುಗಿಸಬೇಕು, ಅದು ವಿಧಿಸಿದ ಕರ್ತವ್ಯ. ಕನ್ಕ್ಲೂಡ್ ಮೀನ್ಸ್ ತೀರ್ಮಾನ, ಇಫಿಷಿಯಂಟ್ ತೀರ್ಮಾನ. ಸೊ ಇದು 5ನೇದು. ಸೊ ಇನ್ನೂ ಒಂದು ಪೇಜ್ ಇದೆ, ನೆಕ್ಸ್ಟ್ ಒನ್. ಸೊ ಬಾಯ್ ಬಾಯ್.